RSS ಏನ್ ಮಾಡಿದೆ ಅನ್ನೋದಕ್ಕೆ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ಇದೆ. ಓದಿಕೊಂಡ್ರೆ ತಿಳ್ಕೊಳ್ಬಹುದು. ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಕಲಬುರಗಿಗೆ ಏನಾಗಿದೆ ಅನ್ನುವಂಥದ್ದು ಉತ್ತರವನ್ನು ಕೊಡಬೇಕಾದಂಥ ಜವಾಬ್ದಾರಿ ಪ್ರಿಯಾಂಕ ಖರ್ಗೆ ಅವರಿಗೂ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೆ. ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಯಾಕದು ಇನ್ನೂ ಹಿಂದುಳಿದಿದೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಉತ್ತರ ಕೊಡಬೇಕಲ್ವಾ. ಮಗದೊಂದು ಕಡೆಗೆ ಮೇಕೆದಾಟು ಅಣೆಕಟ್ಟಿನ ವಿಚಾರದಲ್ಲಿ ಈಗ ತೀವ್ರವಾದಂತಹ ಚರ್ಚೆ ಎಡೆ ಮಾಡಿಕೊಡ್ತಾ ಇದೆ. ಏನು, ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗ ಜೊತೆಗೆ ಕಾಂಗ್ರೆಸ್ ನಾಯಕರ ನಡುವೆ ಟಾಕ್ ವಾರ್ ನಡೀತಾ ಇದೆ. ಮೇಕೆದಾಟು ಯೋಜನೆ ಜಾರಿಗೆ ಬಂದರೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಇದರಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ರಾಜಕೀಯ ಮಾಡ್ಕೊಂಡು ಕೂರಬಾರ್ದು. ಕೇಂದ್ರ ಸಚಿವ ಕುಮಾರಸ್ವಾಮಿ ರಚನಾತ್ಮಕವಾಗಿ ಕೆಲಸ ಮಾಡಲಿ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟು, ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಮಿಳುನಾಡಿನ ತಮ್ಮ ಮೈತ್ರಿ ಪಕ್ಷವನ್ನು ಮೇಕೆದಾಟು ಯೋಜನೆಗೆ ಒಪ್ಪಿಸ್ಲಿ. ನಾನು 5 ನಿಮಿಷದಲ್ಲಿ ಪ್ರಧಾನಮಂತ್ರಿಗಳ ಒಪ್ಪಿಗೆಯನ್ನು ಕೊಡಿಸ್ತೀನಿ. ವೆರಿ ಗುಡ್. ನನ್ನ ಹಳೆಯ ಮಾತಿಗೆ ನಾನು ಈಗಲೂ ಕೂಡ ಬದ್ಧ ಅಂದಿದ್ದಾರೆ. ಕಾಂಗ್ರೆಸ್ನವರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ, ಅವರನ್ನು ಧಿಕ್ಕರಿಸುವ ಶಕ್ತಿಯೂ ಕೂಡ ಇಲ್ಲ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ. ಅವರು ನಾವು 100 ಬಾರಿ ಹೇಳಿದ್ದೇನೆ, ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ TMK, ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು. ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ್ಮೇಲೆ ಮಾಡಬೇಕಾದ್ರೆ ಅವರು ಹೌದು ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ನೀವು ತಮಿಳುನಾಡನ್ನು ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಈಗಲೂ ನಾ ಮಾತಿಗೆ ಬದ್ಧ. ತಮಿಳುನಾಡನ್ನು ಒಪ್ಪಿಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ. ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ವಿಶೇಷವಾಗಿ ಏನು ಕಾವೇರಿ ತೀರ್ಪು ಬಂತು, 2ನೇ ನ್ಯಾಯಾಧಿಕರಣ ಕಾವೇರಿ ಅಂತಿಮ ತೀರ್ಪು ಬಂತು, ಆವಾಗ ಭಾಳಷ್ಟು ನಾವು ಅಂದು ನಮ್ಮ ಫಾಲಿ ನಾರಿಮನ್ ಅವ್ರನ್ನ ಕರ್ಕೊಂಡು ಹೋಗಿ ಭಾಳವಾದಂಥ ಒಂದು ಬಲವಾದಂಥ ವಾದವನ್ನು ಮಂಡಿಸಿದ್ದೀವಿ. ಆ ಬಲವಾದಂಥ ವಾದವನ್ನು ಮಂಡಿಸಿದರ ಪರಿಣಾಮವಾಗಿ ಇವತ್ತಿನ ದಿವಸ 192 TMC ಏನು ನಾವು ಬಿಳುಗುಂಡ್ಲು ಇದರಲ್ಲಿ ಭೂಮಾಪನ ಕೇಂದ್ರದಲ್ಲಿ ಬಿಡಬೇಕಾಗಿತ್ತು, ಅದು 172ಕ್ಕೆ ಇವತ್ತಿನ ದಿವಸ ಕಡಿಮೆ, 77ಕ್ಕೆ. ಅಂದರೆ 14 TMC ಅಷ್ಟು ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು. ತದನಂತರ ಬೆಂಗಳೂರಿಗೆ ಕುಡಿ ನೀರೇನಿತ್ತು, ಕುಡಿ ನೀರಿಗೆ ಅವ್ರು ಭಾಳ ವಿರೋಧ ಇತ್ತು. ಯಾಕಂದರೆ 2/3 ಭಾಗ ಇವತ್ತು 2/3 ಬೆಂಗಳೂರು ಬೇಸಿನಲ್ಲಿ ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ. ಆವಾಗ ನಾರಿಮವ್ರನ್ನ ಸ್ಮರಣೆ ಮಾಡ್ತೀನಿ ಮತ್ತೊಮ್ಮೆ ನಾನು. ಅವರು ಅಂದು ತೆಲುಗು ಗಂಗಾ ಪ್ರಾಜೆಕ್ಟ್ನ ಉದಾಹರಣೆ ಕೊಟ್ಟರು. 5 TMCನ ಕೃಷ್ಣ ಇದರಿಂದ ನಾವು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು 15 TMCಯನ್ನು ಕೊಟ್ಟಿದ್ದೀವಿ. ಅದು ಔಟ್ಸೈಡ್ ಬೇಸಿನ ಆಗಿತ್ತು, ಮದ್ರಾಸಿಗೆ, ಇಂದಿನ ಚೆನ್ನೈಗೆ ಅಂತ ಹೇಳಿದಾಗ. ಆವಾಗ ಸುಮಾರು 4.75 TMC ನಮ್ಗೆ ಸಿಗ್ತದೆ. ಅಂದರೆ ಅದನ್ನು ನಾವು ಕನ್ಸಂಪ್ಟಿವ್, ನಾನ್ ಕನ್ಸಂಪ್ಟಿವ್ ಒಂದು ಚಾರ್ಟ್ ಇದೆ. ಅದರ ಪ್ರಕಾರ ಸುಮಾರು 30 TMC ಆಗ್ತದೆ, 28-30 TMC ಆಗ್ತದೆ. ಅದು ಪ್ಲಸ್ 44 TMC ಆಯಿತು. ಪ್ಲಸ್ಸು ತಮ್ಗೆ ಗೊತ್ತಿದೆ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಳೆ ಅದು ಈಗ ಇದೆಯಲ್ಲ, ಆ ಸಂದರ್ಭದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತದೆ. ಇದೆಲ್ಲವ ಕೂಡಿ ಇವತ್ತು ದಿವಸ ನಾವು ಈ ಮೇಕೆದಾಟವನ್ನು ನಾನು ಅವಾಗ ಪ್ರಸ್ತಾವನೆಯನ್ನು ಮಾಡಿದೆ. ಇವತ್ತು ದಿವಸ ಆವಾಗ ಅವ್ರು ಹೇಳಿದರು, ರಾಜ್ಯದಲ್ಲಿ ಇಲ್ಲಿನೇ ಒಂದು ವಲಯ ಏನಿದೆ ಸಬ್ಸಿಡಿ ಬೆಳೆಸಿದ್ದು ರೀಜನಲ್ ಆಫೀಸ್ಗೆ ಮಾಡಂತ ಹೇಳಿದರು. ತದನಂತರ ಅದು ಡಿಸ್ಪ್ಯೂಟ್ಸ್ ಇರೋದು ಕಾರಣದಿಂದ ಮತ್ತೆ ಅದು ಕೇಂದ್ರ ವಲಯಕ್ಕೆ ಹೋಯಿತು. ತದನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿವಸ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಅದು ಪ್ರಮುಖವಾದಂಥ ಯೋಜನೆ.